ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಹೋಮ್ಲಿ ವ್ಲಾಗ್ಸ್ ಗಾಯ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ, ದಯಮಾಡಿ ಪೂರ್ತಿಯಾಗಿ ನೋಡಿ. ಒಂದೊಳ್ಳೆ ಇನ್ಫಾರ್ಮೇಷನ್ ಇದೆ, ಕಂಟೆಂಟ್ ಕೂಡ ಇದೆ. ಆ್ಯಸ್ ಅ ಪವರ್ ಮ್ಯಾನ್ಗಳು ಏನೆಲ್ಲ ಕಷ್ಟಪಡ್ತಾರೆ ಅವ್ರ ಲೈಫಲ್ಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ಗಳಿಗೆಲ್ಲ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತುಗಳನ್ನ ನಾನು ಹೇಳಿದ್ದೀನಿ. ದಯಮಾಡಿ ಅವ್ರಿಗೋಸ್ಕರ ಒಂದು ಚಿಕ್ಕ ಸೆಲೆಬ್ರೇಷನ್ ಮೂಮೆಂಟ್ ಕೂಡ ನಾವು ನನ್ನ ಮನೆಯಲ್ಲಿ ನನ್ನ ಕೈಲಾದಷ್ಟು ನಾನು ಡ್ಯೂಟಿ ಮಾಡಿಕೊಂಡು ಬಂದು ಫ್ರೀ ಟೈಮಲ್ಲಿ ಅದನ್ನು ಅರೇಂಜ್ ಮಾಡಿಕೊಂಡು ಏನೋ ತಕ್ಕ ಮಟ್ಟಿಗೆ ಒಂದಷ್ಟು ಮನಸ್ಸನ್ನು ಖುಷಿ ಪಡಿಸೋಣ ಅಂಥೇಳಿ ನನ್ನ ಒಂದು ಸಣ್ಣ ಪ್ರಯತ್ನ. ಪ್ಲೀಸ್ ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಗಾಯ್ಸ್. ಹಲೋ ಗಾಯ್ಸ್, ನಾಡಿನ ಎಲ್ಲ ಪವರ್ ಮ್ಯಾನ್ಗಳಿಗೆ ಪವರ್ ಮ್ಯಾನ್ ಡೇಯ ಶುಭಾಶಯಗಳು. ಬನ್ನಿ ಹಾಗಾದರೆ ನಮ್ಮ ಮನೆಯ ಪವರ್ ಮ್ಯಾನ್ಗೆ ನಾವು ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಇವಾಗ ನೋಡೋಣ. ಚಿಕ್ಕದಾದ ಸೆಲೆಬ್ರೇಷನ್ ಇದು, ಯಾಕಂದರೆ ಹಗಲು ರಾತ್ರಿ ನಮಗೋಸ್ಕರ, ನಾಡಿನ ಎಲ್ಲ ಜನತೆಗೋಸ್ಕರ ಇವರು ಬೆಳಕಾಗಿ ಇರ್ತಾರೆ. ತಮ್ಮನೆ ದೀಪ ಆರಿದ್ರೂ ಕೂಡ ಬೇರೆಯವ್ರ ಮನೆನ ಬೆಳಗಿಸೋವಂಥ ಒಬ್ಬ ಒಳ್ಳೆ ಒಂದು ಜಾಬ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಫ್ರೆಂಡ್ಸ್, ನಾವೆಲ್ಲ ಇವತ್ತು ನೆಮ್ಮದಿಯಾಗಿ ನಮ್ಮ ಮನೆಯಲ್ಲಿ ಏನೇನೇ ಎಲ್ಲ ಫಂಕ್ಷನ್ಸ್ ಎಲ್ಲ ಮಾಡ್ತೀವಿ, ಲೈಟಿಂಗ್ಸ್ನ ಮಾಡ್ಕೊಳ್ತೀವಿ, ಎಲ್ಲದಕ್ಕೂ ಮೂಲಭೂತ ಕಾರಣೀಕರ್ತರು ಈ ನಮ್ಮ ಪವರ್ ಮ್ಯಾನ್ಗಳಂತ ಹೇಳ್ಬೋದು. ಅಂತಹ ಒಂದು ಪವರ್ ಮ್ಯಾನ್ಗಳಿಗೆ ಈ ದಿನ ಒಂದು ಸಣ್ಣ ಸೆಲೆಬ್ರೇಷನನ್ನು ಮಾಡಿ ನನ್ನ ಕೈಲಾದಷ್ಟು ನಾನು ರುಚಿಯಾಗಿ ಅಡುಗೆನೂ ಕೂಡ ಮಾಡಿ ನನ್ನ ಪವರ್ ಮ್ಯಾನ್ಗೆ ಬಡಿಸಿದ್ದೀನಿ. ಇದು ನಾನೇ ಮಾಡಿದಂಥ ಹೋಮ್ ಮೇಡ್ ಕೇಕು. ಇದರ ರೆಸಿಪಿನ ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡಿ ಕೂಡ ತೋರಿಸ್ತೀನಿ. ತುಂಬಾ ಫ್ಲಫಿಯಾಗಿ ಟೇಸ್ಟಿಯಾಗಿ ಕೂಡ ಇತ್ತು. ಇದು ಇವತ್ತಿನ ನಮ್ಮ ಒಂದು ಚಿಕ್ಕ ಸೆಲೆಬ್ರೇಷನ್ ಮೂಮೆಂಟ್ ಗಾಯ್ಸ್. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಪವರ್ ಮ್ಯಾನ್ಗಳಿಗೆ ಶುಭಾಶಯಗಳು. ಆದರೆ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ತುಂಬ ಜನ ಮಳೆಗಾಲದ ಟೈಮಲ್ಲಿ ಅಥವಾ ಬೇಸಿಗೆ ಟೈಮಲ್ಲಿ ಕರೆಂಟ್ ಹೋದರೆ ಅವ್ರಿಗೂ ಅವ್ರ ಮನೆಯವ್ರಿಗೂ ಎಲ್ರಿಗೂ ಸೇರಿಸಿನೇ ಬೈತೀರಾ, ಇಲ್ಲದೆ ಇರೋದೆಲ್ಲ ಶಾಪ ಹಾಕಿ ಕಟ್ಕೊಳ್ತೀರಾ. ಬಟ್ ಅದು ಎಷ್ಟು ಕಷ್ಟ ಆ ಒಂದು ಡ್ಯೂಟಿ ಮಾಡೋದು. ಬಟ್ ಪವರ್ ಶಟ್ ಡೌನ್ ಮಾಡದೇ ಇದ್ದರೆ ಬೇರೆ ಕೆಲಸಗಳು ಮಾಡೋಕ್ಕಾಗೋದಿಲ್ಲ. ಅದು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ ಗೊತ್ತಿರುತ್ತೆ ಅದು ಏನು ಕಷ್ಟ ಅಂತ. ಇವನ್ ನನಗೆ, ನಾನು ಕೂಡ ಆ್ಯಸ್ ಅ ಚೈಲ್ಡ್ ಇದ್ದಾಗ ನಾವು ಕೂಡ ಬೈಕೊಂಡಿದ್ದೀವಿ. ಬಟ್ ನಮ್ಗೆ ಅದು ಗೊತ್ತಿರಲಿಲ್ಲ ಹೆಂಗಿರುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಡಿಪಾರ್ಟ್ಮೆಂಟ್ ಅಂತ. ಬಟ್ ನಾನು ಮದುವೆ ಆದಮೇಲೆ ನನ್ನ ಹಸ್ಬೆಂಡು ಜಾಬಿಗೆ ಹೋದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಕಷ್ಟ ಈ ಜಾಬು ಅಂತ. ಎಷ್ಟೋ ಸಾರಿ ನಾವು ಅವರು ಜಂಗಲ್ ಕಟ್ಟಿಂಗ್ ಅಂತೇಳೆಲ್ಲ ಮಾಡ್ತಾರೆ, ಅದರಲ್ಲೆಲ್ಲ ಕೈಯೆಲ್ಲ ಕೆತ್ಕೊಂಡು ಸ್ಟಾರ್ಟಿಂಗ್ ಜಾಬಿಗೆ ಹೋದಾಗ ಎಷ್ಟೊಂದು ಪೇಯ್ನು, ಊಟ ತಿನ್ನೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಎಷ್ಟೋ ಸಾರಿ ಆಗದೇ ಇದ್ದಾಗ ಕೆಲವೊಂದು ಸರಿ ನಾನು ಕೂಡ ಊಟ ಮಾಡಿಸೋದು ಉಂಟು. ಅಷ್ಟು ಅವರು ಪ್ರಾಬ್ಲಮ್ಯಾಟಿಕ್ ಇರುತ್ತೆ ಅವರು ಒಂದು ಡಿಪಾರ್ಟ್ಮೆಂಟಲ್ಲಿ. ಎಷ್ಟು ಇನ್ನೊಂದೇನು ಅಂತಂದರೆ, ಸರ್ಕಾರಕ್ಕೂ ಕೂಡ ಇನ್ನೊಂದು ಮನವಿ ಒಂದು ವಿಡಿಯೋ ಮೂಲಕ, ಪ್ಲೀಸ್ ಯಾರೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿ. ನಾನು ಯಾವುದೇ ಫೇಕ್ ವೀಡಿಯೋಸ್ ಹಾಕೋದಿಲ್ಲ. ಆ್ಯಸ್ ಎ ನ್ಯಾಚುರಲ್ ಆಗಿ ಏನಿರುತ್ತೆ ಅದನ್ನೇ ಮಾಡ್ತಾ ಇರ್ತೀನಿ, ಅದನ್ನೇ ಹೇಳ್ತಾ ಇರ್ತೀನಿ. ಇದ್ರೇನೋ ಒಂದು ಫೇಮಸ್ ಆಗಬೇಕು ಅಂತ ಹಂಗೆಲ್ಲ ಒಂದು ಆ ಥರ ಇಟ್ಕೊಂಡು ಹೇಳ್ತಾ ಇಲ್ಲ. ಆ್ಯಸ್ ಅ ರಿಯಾಲಿಟಿ ಏನಿರುತ್ತೆ ಅದನ್ನೇ ನಾವು ತೋರಿಸೋಣ ಅಂತ ಅಷ್ಟೇ, ಮತ್ತೊಂದೇನಿಲ್ಲ ಇದರಲ್ಲಿ. ತುಂಬ ಈ ಪವರ್ ಮ್ಯಾನ್ಗಳಿಗೆ ಫಾರಿನ್ ಕಂಟ್ರೀಸಲ್ಲೆಲ್ಲ ಹೇಗೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ನಮ್ಮ ಕಂಟ್ರಿನಲ್ಲಿ, ಬೇರೆ ಕಂಟ್ರಿ ಇಲ್ಲದೆ ಹೋದರೂ ಅಟ್ಲೀಸ್ಟ್ ನಮ್ಮೊಂದು ಸ್ಟೇಟ್ನಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಮನವಿ, ಈ ಒಂದು ಪವರ್ ಮ್ಯಾನ್ ಅವ್ರ ಕುಟುಂಬದವ್ರಿಗೆ ವತಿಯಿಂದ ನಾವು ನಿಮಗೆ ಕೇಳ್ಕೊಳ್ತಾ ಇದ್ದೀವಿ. ತುಂಬ ಅವ್ರಿಗೆ ಸೇಫ್ಟಿಯಾಗಿ ಎಕ್ವಿಪ್ಮೆಂಟ್ಸ್ಗಳು ತುಂಬಾ ನೀಡಿದೆ. ಇನ್ನೂ ಅಡ್ವಾನ್ಸ್ಡ್ ಲೆವೆಲಲ್ಲಿ ಏನೆಲ್ಲ ಫಾರಿನ್ ಕಂಟ್ರೀಸಲ್ಲೆಲ್ಲ ಹೇಗೆ ಫಾಲೋ ಮಾಡ್ತಾರೆ ಸೇಫ್ಟಿ ಪರ್ಪಸ್ ಎಲ್ಲ, ಆ ಥರ ಒಂದು ಒಳ್ಳೊಳ್ಳೆ ರೀತಿಯಲ್ಲಿ ಎಕ್ವಿಪ್ಮೆಂಟ್ಸ್ಗಳನ್ನು ಪವರ್ ಮ್ಯಾನ್ಗಳಿಗೆ ದಯಮಾಡಿ ನೀವು ಗೌರ್ಮೆಂಟ್ ವತಿಯಿಂದ ಅವ್ರಿಗೆ ಇಶ್ಯೂ ಮಾಡಲೇಬೇಕು. ಇಲ್ಲಾಂದರೆ ಎಷ್ಟೊಂದು ಜನ ಜಸ್ಟ್ ನಾವು ನನ್ನ ಹಸ್ಬೆಂಡ್ ಅಪಾಯಿಂಟ್ ಆದಾಗ ನಾವು ನೋಡಿದ್ದು, ಮ್ಯಾರೇಜ್ ಆಗಿ ಜಸ್ಟ್ ಒಂದು 4 ಮಂತ್ಸು ಅಷ್ಟರಲ್ಲಿ ಅವರ ವೈಫು 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದರು. ಆ ಹುಡುಗ ಲೈನ್ ಮ್ಯಾನು ವರ್ಕು ಹೋಗಿ ಲೈನನ್ನು ಪ್ರಾಬ್ಲಮ್ನ ಸರಿ ಮಾಡೋ ಟೈಮಲ್ಲಿ ಸ್ಪಾಟಲ್ಲಿ ಡೆತ್ ಆಗಿಬಿಟ್ಟು ನಾವೇ ನೋಡಿದ್ದೀವಿ. ಹೆಂಗೆ ಅನಿಸುತ್ತೆ ಅಂಥ ಸಿಚುವೇಶನ್ಸು. ಅಂದರೆ ಪ್ರತಿದಿನ ಬೆಳಗ್ಗೆ ಲೈನ್ ವರ್ಕಿಗೆ ಏನಾದರೂ ಬಂತು, ಡ್ಯೂಟಿ ಹಾಕಿದ್ರು, ಕಳಿಸ್ಬೇಕು ಅಂತ ಏನಾದರೂ ಸಿಚುವೇಶನ್ಸ್ ಬಂದರೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಕೈನಲ್ಲಿ ಜೀವ ಇಟ್ಕೊಂಡು ನಮ್ಮ ಹಸ್ಬೆಂಡ್ಗಳಿಗೆ ಅಥವಾ ತಮ್ಮಂದ್ರಿಗೆ, ಅಣ್ಣಂದ್ರಿಗೆ, ಅಪ್ಪಂದ್ರಿಗೆ ನಾವು ಕಳಿಸ್ತಾ ಇರ್ತೀವಿ. ದಯಮಾಡಿ ಯಾರೆಲ್ಲ ಇದ್ದೀರಿ ಪಬ್ಲಿಕ್, ನಿಮಗೆ ರಿಕ್ವೆಸ್ಟ್ ಏನು ಅಂತಂದರೆ, ದಯಮಾಡಿ ಪವರ್ ಮ್ಯಾನ್ಗಳನ್ನು ದೂಷಿಸಬೇಡಿ, ಅವ್ರಿಗೆ ಶಾಪ ಹಾಕಬೇಡಿ, ಬೈಕೋಬೇಡಿ. ಅವ್ರ ಡ್ಯೂಟಿನ ಮಾಡಬೇಕು. ಅವ್ರ ಜೀವನ ಒತ್ತೆ ಇಟ್ಟು ಪ್ರಾಣನ ಪಣಕ್ಕಿಟ್ಟು ಅವ್ರ ಫ್ಯಾಮಿಲಿ ಅಂತಲೂ ನೋಡದೆ ಲೆಕ್ಕಿಸ್ದೇನೆ ಅವರು ಆ ರೀತಿಯಲ್ಲಿ ಮಳೆಗಾಲ ಟೈಮಲ್ಲಂತೂ ಅಷ್ಟು ನೀರು ನಾವೆಲ್ಲ ನೆಮ್ಮದಿಯಾಗಿ ಮಲಗಿರ್ತೀವಿ. ಅವ್ರು ಅಂಥ ಮಳೆಯಲ್ಲಿ ಕಾಲ್ ಮಾಡಿದ್ರೆ 2 ಗಂಟೆಗೆ 3 ಗಂಟೆಗೆ ಎದ್ದು ಹೋಗಬೇಕು, ಲೈನ್ನ ಮಾಡಬೇಕು. ಯಾಕಂದರೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಹಳ್ಳಿನಲ್ಲೇನೋ ಓಕೆ, ಸಿಟಿ ಲೈಫಲ್ಲಂತೂ ಇಷ್ಟು ಟೆನ್ಷನ್ಸು, ಇಷ್ಟು ಪ್ರಾಬ್ಲಮೆಟಿಕ್ ಅವರು ಅನುಭವಿಸ್ತಾ ಇದ್ದಾರೆ ಅಂತಂದರೆ ಒಂದು 10 ನಿಮಿಷ ಕರೆಂಟ್ ಹೋದ್ರೂ ಕಾಲ್ ಮಾಡ್ತಾರೆ ಆಫೀಸಿಗೆ. ಈ ಥರ ಇದ್ದಾಗ ಅವರು ವರ್ಕನ್ನು ಮಾಡಲೇಬೇಕು. ಸೊ ಪ್ಲೀಸ್ ಆಲ್ ಆಫ್ ಯು ಏನು ಹೇಳೋದು ಅಂದರೆ, ಅವ್ರಿಗೆ ಸಪೋರ್ಟಿವ್ ಆಗಿ ಇರಿ.
ಹೆಂಗಂದ್ರೆ ಹಂಗೆ ಬೈಕೋಬೇಡಿ. ಆನ್ ಟೈಮ್ ನಿಮ್ಮ ಡ್ಯೂಟಿನ ನೀವು ಕರೆಕ್ಟಾಗಿ ಮಾಡಿ, ಬಿಲ್ ಪೇಮೆಂಟ್ಸ್ ಮಾಡಿ. ಅವ್ರಿಗೆ ಎಷ್ಟೋ ಬರ್ಡನ್ಸ್ ಕಡಿಮೆ ಆಗುತ್ತೆ. ನಾವೆಲ್ಲ ನಮ್ಮ ಕರ್ತವ್ಯಗಳನ್ನು ನೀಟಾಗಿ ಮಾಡ್ಕೊಂಡು ಹೋದರೆ ಅವ್ರ ಕೆಲಸ ಈಸಿಯಾಗುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಹೆಸ್ಕಾಂ ಡಿಪಾರ್ಟ್ಮೆಂಟಲ್ಲಿ ನಾನು ನೋಡಿರೋ ಹಾಗೆ ತುಂಬ ಅಂತಂದರೆ ತುಂಬಾ ಮೆನ್ ಕೊರತೆ ಇದೆ. ತುಂಬ ಅಲ್ಲಿ ಇನ್ನೂ ಸಿಬ್ಬಂದಿಗಳನ್ನ ಅಪಾಯಿಂಟ್ ಎವ್ರಿ ಇಯರ್ ಮಾಡ್ಕೊಳ್ಳೇಬೇಕು. ತುಂಬಾ ಶಾರ್ಟೇಜ್ ಇದೆ. ಯಾರಾದರೂ ಒಬ್ಬರು ರಜೆ ಹೋದರೂ ಕೂಡ ಅವ್ರ ಕೆಲಸ ಅಲ್ಲಿಗೆ ನಿಲ್ಲುತ್ತೆ. ಹೀಗಾಗಿ ಅವ್ರಿಗೆ ಲಾಂಗ್ ಲೀವ್ ಕೂಡ ಸಿಗ್ತಾ ಇಲ್ಲ. ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮಗೆ ಗೊತ್ತಿರದೆ ಏನು ಕಷ್ಟ ಇದೆ ಅದರಲ್ಲಿ ಅಂತ. ದಯಮಾಡಿ ಹೇಳೋದು ಇಷ್ಟೇ, ಆಲ್ ಆಫ್ ಯು ಪ್ಲೀಸ್ ಅವ್ರಿಗೆ ಸಪೋರ್ಟಿವ್ ಆಗಿರಿ. ದಯಮಾಡಿ ಏನಂದ್ರೆ ಏನೋ ಬೈಕೋಬೇಡಿ. ಅವ್ರ ಕಷ್ಟಗಳು ಅವ್ರಿಗೆ ಗೊತ್ತು. ಶಟ್ಡೌನ್ ಮಾಡಲಿಲ್ಲ ಅಂದರೆ, ಕರೆಂಟ್ ತೆಗ್ದಿಲ್ಲ ಅಂದರೆ ಬೇರೆ ವರ್ಕ್ಗಳನ್ನು ಮಾಡೋಕ್ಕಾಗಲ್ಲ. ನೀವು ಹೇಳ್ದಂಗೆ ಎಲ್ಲ ಲೈನು ಆನ್ ಇಟ್ಟು ಅವ್ರು ಡ್ಯೂಟಿ ಮಾಡಿದ್ರೆ ಅವ್ರ ಪ್ರಾಣನೇ ಕಳ್ಕೊಬೇಕಾಗುತ್ತೆ. ನಮ್ಮಂಥವ್ರು ಬೀದಿಗೆ ಬಂದುಬಿಡ್ತೀವಿ. ದಯಮಾಡಿ ಹೇಳೋದು ಪ್ಲೀಸ್ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಸಪೋರ್ಟಿವ್ ಆಗಿರಿ. ಹಾಗೆಯೇ ನನ್ನ ಚಾನಲ್ನ ಫಾಲೋ ಮಾಡಿ, ಸಾಧ್ಯ ಆದರೆ ವಿಡಿಯೋನ ಶೇರ್ ಮಾಡಿ. ವಾಚ್ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಗೈಸ್. ಬಾಯ್. ಟೇಕ್ ಕೇರ್. ಟಿಲ್ ದೆನ್, ಲವ್ ಯು ಆಲ್.